ಬ್ರೇಕ್ ನಂತರ ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಪೆಟ್ರೋಲ್ ದರ ಏರಿಕೆಯ ಬಿಸಿ ಸರ್ಕಾರದ ವಿರುದ್ಧ ಜನರನ್ನ ಬೀದಿಗೆ ಬರುವಂತೆ ಮಾಡಿದೆ. ಆದರೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಮಾತ್ರ ₹5 ಕಡಿಮೆ ದರದಲ್ಲೇ ಭರ್ಜರಿ ಪೆಟ್ರೋಲ್ ಮಾರಾಟ ನಡೀತಾ ಇದೆ. ನಂಬಿಕೆ ಬರ್ತಾ ಇಲ್ವಾ? ನಾವು ಹೇಳ್ತಾ ಇರೋದು ನಿಜಾನೇ. ಇದು ಕಾಳಸಂತೆ ದಂಧೆಯ ಕರಾಮತ್ತು. ಪೆಟ್ರೋಲ್ ಬೇಕೇ ಪೆಟ್ರೋಲ್. ನೀವೇನು ಇದಕ್ಕೆ ಮಾರುಕಟ್ಟೆಯ ಬೆಲೆಯನ್ನು ನೀಡಬೇಕಾಗಿಲ್ಲ. ₹5 ಕನ್ಸೆಷನ್ ಇದೆ. ದೇಶಾದ್ಯಂತ ಪೆಟ್ರೋಲ್ ದರ ಏರಿಕೆ ಕಂಡು ವಾಹನ ಸವಾರರು ಕಂಗಾಲಾಗಿದ್ದಾರೆ. ಇವರೇನಪ್ಪ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ ಅಂದ್ಕೊಂಡ್ರ? ಯಾಕಂದರೆ ಇದು ಕಾಳಸಂತೆಯ ದಂಧೆ. ಬೀದರ್ ಜಿಲ್ಲೆಯ ಭಾಲ್ಕಿ ಮತ್ತು ಔರಾದ್ ಪಟ್ಟಣದಲ್ಲಿ ಇಂಥದ್ದೊಂದು ಅಕ್ರಮ ಪೆಟ್ರೋಲ್ ಮಾರಾಟ ದಂಧೆ ನಡೀತಾ ಇದೆ. ನೆರೆಯ ಮಹಾರಾಷ್ಟ್ರದಲ್ಲಿ ಲೀಟರ್ ಪೆಟ್ರೋಲ್ಗೆ ಕರ್ನಾಟಕಕ್ಕಿಂತ ₹3 ಕಡಿಮೆ ಇದೆ. ಅಲ್ಲಿಂದ ಕೊಂಡು ತಂದ ಪೆಟ್ರೋಲ್ಗೆ ಸೀಮೆ ಎಣ್ಣೆ ಸೇರಿಸಿ ಮಾರಾಟ ಮಾಡಲಾಗ್ತಾ ಇದೆ. ಗ್ರಾಹಕರು ಕೂಡ ಖರೀದಿ ಮಾಡಿ ಮೋಸ ಹೋಗ್ತಿದ್ದಾರೆ. ಬಟ್ ಮಹಾರಾಷ್ಟ್ರದಲ್ಲಿ ಕಡಿಮೆ ಇದೆ, ₹3-4 ಕಡಿಮೆ ಇದೆ. ಕಡಿಮೆ ಇದ್ದಕ್ಕೋಸ್ಕರ ಏನು ಮಾಡ್ತಾರಪ್ಪ ಅಂದ್ರೆ ನಮ್ಮ ಊರದವರೆಲ್ಲ ಅವರದು ಭಾಲ್ಕಿ, ಬಸವ ಕಲ್ಯಾಣ, ಹುಮ್ನಾಬಾದ್ ಎಲ್ಲ ಹೋಗಿ ಅಲ್ಲಿಂದ ತೊಗೊಂಡು ಬಂದು ಅದಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಘಾಸ್ಲೆಟ್ ಮಿಕ್ಸ್ ಮಾಡಿ ಕಳದಂಧೆ ಮಾಡಿ ಇಲ್ಲಿ ಎಲ್ಲ ಪೆಟ್ರೋಲ್ ಮಾರ್ತಾರೆ. ಮತ್ತೆ ಅವ್ರು ಮಾರೋದ್ರಿಂದ ಪೆಟ್ರೋಲ್ ಪಂಪ್ನಲ್ಲಿ ಪೆಟ್ರೋಲ್ ಇಲ್ಲ ಇದ್ರೂ ಕೂಡ ಇಲ್ಲ ಅಂತ ಹೇಳ್ತಾರೆ. ಭಾಲ್ಕಿ ಮತ್ತು ಔರಾದ್ ಪಟ್ಟಣದ ಬೀದಿಯಲ್ಲೂ ಈ ದಂಧೆ ಎಗ್ಗಿಲ್ಲದೆ ನಡೀತಿದೆ. ಬ್ಯಾರಲ್, ಕ್ಯಾನ್ ಹಾಗೂ ಬಾಟಲ್ಗಳಲ್ಲಿ ರಾಜಾರೋಷವಾಗಿ ಪೆಟ್ರೋಲ್ ಮಾರಾಟ ಮಾಡ್ತಿದ್ದಾರೆ. ಆದರೆ ಅಧಿಕಾರಿಗಳು ಇದೆಲ್ಲ ಗೊತ್ತಿದ್ರೂ ಸುಮ್ಮನಿರೋದು ಜನರನ್ನ ಕೆರಳುವಂತೆ ಮಾಡಿದೆ. ಕಮ್ಮಿ ರೇಟ್ಲಿಂದ ₹5 ಕಡಿಮೆ ಅದ ಇಲ್ಲಿ ಕರ್ನಾಟಕಕ್ಕಿಂತಲೂ. ಅಲ್ಲಿಂದ ತಂದು ಇಲ್ಲಿ ಗ್ಯಾಸ್ಕೆಟ್ ಅದನ್ನು ವೈಟ್ ಕೆರೋಸಿನ್ ಮಿಕ್ಸ್ ಮಾಡಿ ಅದರಲ್ಲಿ ಪೆಟ್ರೋಲ್ ಬಂಕಿನ್ಕಿಂತ ಕಡಿಮೆ ರೇಟ್ನಲ್ಲಿ ಇಲ್ಲಿ ಮಾರಾಟ ಮಾಡ್ತಾರೋ. ಅದ್ರ ಸಲುವಾಗಿ ಬೈಕ್ ಎಲ್ಲ ಕೆಟ್ಟ ಹೋಗ್ಲತ್ತವ, ಇಂಜಿನ್ ಎಲ್ಲ. ಅದೇ ದೊಡ್ಡ ಪ್ರಾಬ್ಲಮ್ ಆಗ್ತದೆ. ಕಲಬೆರಕೆಯ ಪೆಟ್ರೋಲ್ನಿಂದ ವಾಹನಗಳ ಎಂಜಿನ್ಗಳು ಕೆಡ್ತಿದೆ ಅಂತ ಗೊತ್ತಿದ್ರೂ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಗ್ರಾಹಕರು ಇದೇ ಪೆಟ್ರೋಲ್ ಖರೀದಿಸಲು ಮುಂದಾಗ್ತಿದ್ದಾರೆ. ಒಟ್ಟಿನಲ್ಲಿ ಈ ಕಲಬೆರಕೆ ಪೆಟ್ರೋಲ್ ಮಾಫಿಯಾ ಎಗ್ಗಿಲ್ಲದೆ ನಡೀತಿದೆ. ಆದರೆ ಇದಕ್ಕೆ ಬ್ರೇಕ್ ಹಾಕಬೇಕಾದ ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿದ್ದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಕ್ಯಾಮರಾ ಪರ್ಸನ್ ಹನುಮಂತ ಜೊತೆ ಅನಿಲ್ ಕುಮಾರ್ ದೇಶ್ಮುಖ್, ಸುವರ್ಣ ನ್ಯೂಸ್ 24/7 ಬೀದರ್. ಶ್ರವಣಕುಮಾರ್ನಂತಹ ಆದರ್ಶ ಮಕ್ಕಳ ಕಾಲವಂತೂ ಇದು ಅಲ್ವೇ ಅಲ್ಲ. ಬದುಕಿರುವಾಗಲೇ ಹೆತ್ತವರ ಮೇಲೆ ಕ್ರೌರ್ಯವನ್ನ ಮೆರೆಯುವಂತಹ ಮಕ್ಕಳ ಕಾಲವಿದು. ಆದರೆ ಅಪರೂಪಕ್ಕೆ ಎಂಬಂತೆ ಇಲ್ಲೊಂದು ಕುಟುಂಬ ಎಲ್ಲಾ ನಂಬಿಕೆಗಳಿಗೆ ತದ್ವಿರುದ್ಧವಾಗಿದೆ. ಸಾವಿನ ನಂತರವೂ ಪಿತೃ ಪ್ರೇಮ ಮೆರೆಯುತ್ತಿರುವಂತಹ ಕುಟುಂಬವೊಂದು ಇಲ್ಲಿದೆ ನೋಡಿ. ಹಸಿರ ವನದಲ್ಲಿ ಸುಂದರ ಪುತ್ಥಳಿ. ತಂದೆಯ ನೆನಪಲ್ಲಿ ನಿತ್ಯವೂ ಪೂಜೆ ಪುನಸ್ಕಾರ. ಎಸ್, ಮಮತೆಯಿಂದ ಸಲುಹಿದ, ಪ್ರೀತಿಯಿಂದ ಸಾಕಿದ, ಜೀವನದ ಉನ್ನತಿಗೆ ಕಾರಣೀಭೂತವಾದ ಅಪ್ಪನ ನೆನಪಲ್ಲಿ ಮಕ್ಕಳು ಮೆರೆದ ಸಾರ್ಥಕತೆಯ ಪ್ರತೀಕವಿದು. ಹೌದು, ಉಡುಪಿ ಜಿಲ್ಲೆಯ ಕಟಪಾಡಿ ಏಣಗುಡ್ಡೆಯ ಸೂರಪ್ಪ ಪಂಡಿತ್ ನಾಟಿ ವೈದ್ಯರಾಗಿ ಪ್ರಸಿದ್ಧಿಯಾದವರು. ಮನೆ ಮಂದಿಯೊಂದಿಗೆ ಪ್ರೀತಿಯ ಬದುಕು ಸಾಗಿಸಿದ ಸೂರಪ್ಪ 28 ವರ್ಷಗಳ ಹಿಂದೆ ಇಹಲೋಕ ತ್ಯಜಿಸಿದ್ದರು. ಆದರೆ ಸೂರಪ್ಪ ಸತ್ತರೂ ಅವರ ಮೇಲಿನ ಪ್ರೀತಿ ಪ್ರೇಮವೇನೂ ಕಡಿಮೆಯಾಗಿಲ್ಲ. ಹೀಗಾಗಿ ಮನೆಯ ಆವರಣದಲ್ಲೇ ಪಂಡಿತರ ಪುತ್ಥಳಿ ನಿರ್ಮಿಸಿ ಪೂಜೆ ಸಲ್ಲಿಸುವ ಮೂಲಕ ಪಂಡಿತರ ಸಾವಿನ ನಂತರವೂ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ. ದೇವರಿಗೆ ಪೂಜೆ ಮಾಡುವಾಗ ಅವರಿಗೂ ನಾವೊಂದು ಅವರ ಪುಟಕ್ಕೆ ನಾವೊಂದು ಆರತಿ ಪೂಜೆ ಮಾಡ್ತಾ ಇದ್ದೇವೆ. ಅವರ ಸಾವಿನ ನೆನಪಿಗಾಗಿ ಎಲ್ಲ ಮಕ್ಕಳು ಸೇರಿ ಈ ಶಿಲಾ ಪ್ರತಿಮೆಯನ್ನು ಇಲ್ಲಿ ಸ್ಥಾಪಿಸುತ್ತೇವೆ. ಮತ್ತು ಪ್ರತಿದಿನ ನಾವು ದೇವರಿಗೆ ಪೂಜೆ ಮಾಡುವಾಗ ಅವರಿಗೆ ಬಂದಾದ ದೀಪವನ್ನು ಬೆಳಗಿಸಿ ಅವರಿಗೆ ಪೂಜೆ ಮಾಡ್ತಾ ಇದ್ದೇವೆ. ನಾವು ತಂದೆಯ ದೇವರೆಂದು ಭಾವಿಸುತ್ತಾ ಇದ್ದೇವೆ. ಸುಮಾರು 3 ಲಕ್ಷ ವೆಚ್ಚದಲ್ಲಿ ಪುತ್ಥಳಿ ನಿರ್ಮಿಸಲಾಗಿದ್ದು ನಿತ್ಯವೂ ಹೂವನ್ನಿಟ್ಟು ದೀಪ ಬೆಳಗಿ ಮನೆ ಮಂದಿಯೆಲ್ಲ ಪಂಡಿತರ ನೆನಪಲ್ಲೇ ಬದುಕುತ್ತಿದ್ದಾರೆ. ಇನ್ನು 83 ವರ್ಷದ ತಾಯಿಯನ್ನು ಪ್ರೀತಿ ಹಾಗೂ ಭಕ್ತಿಯಿಂದಲೇ ನೋಡಿಕೊಳ್ತಿದ್ದಾರೆ. ಅವರು ನಾಟಿ ವೈದ್ಯರಾಗಿ, ಅದೇ ರೀತಿ ಕೃಷಿಕರಾಗಿ, ಅದೇ ರೀತಿ ಬ್ರಹ್ಮಬೈದಲ ಪಾತ್ರಿಯಾಗಿ, ಅದೇ ರೀತಿ ಸೋಷಲ್ ವರ್ಕರಾಗಿ ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಅವರನ್ನು ನಾವು ದೇವತಾ ಜಾಗದಲ್ಲಿ ನಿಂತುಕೊಂಡು, ದೇವರ ಜಾಗದಲ್ಲಿ ನಿಂತ್ಕೊಂಡು ನಾವು ಮೊನ್ನೆಯಿಂದ 20 ವರ್ಷದಿಂದ ಪೂಜೆ ಮಾಡ್ತಾಯಿದ್ದೇವೆ. ಇನ್ನು ಮುಂದೆ ಕೂಡ ನಾವು ಅದೇ ರೀತಿ ದೇವರ ಪೂಜೆ ಕಾರ್ಯಕ್ರಮ ಆದ ನಂತರ ಅವರ ಪೂಜೆಯನ್ನು ನಾವೀಗ ಮಾಡ್ತಾಯಿದ್ದೇವೆ. ಒಟ್ಟಿನಲ್ಲಿ ಅಪ್ಪ ಅಮ್ಮನನ್ನ ಬದುಕಿರುವಾಗಲೇ ವೃದ್ಧಾಶ್ರಮಕ್ಕೆ ಸೇರಿಸೋ ಮಕ್ಕಳಿರೋ ಕಾಲ ಇದು. ಅಂಥದ್ರಲ್ಲಿ ಈ ಮಕ್ಕಳು ಅಪ್ಪನ ಮೇಲೆ ಪ್ರೀತಿ ತೋರಿಸಿ ಇತರರಿಗೆ ಮಾದರಿಯಾಗಿದ್ದಾರೆ. ಶಶಿಧರ ಮಾಸ್ತಿಬೈಲು, ಸುವರ್ಣ ನ್ಯೂಸ್ 24/7 ಉಡುಪಿ. ನಿಜಕ್ಕೂ ಈ ಕುಟುಂಬದ್ದು ಮಾದರಿ ಪ್ರೀತಿನೇ. ಓಕೆ, ಇನ್ನು ಕನ್ನಡದ ಪ್ರಮುಖ ದಿನಪತ್ರಿಕೆ ಕನ್ನಡಪ್ರಭದಲ್ಲಿ ಇವತ್ತು ಯಾವೆಲ್ಲ ವಿಶೇಷ ಸುದ್ದಿಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತ ಬನ್ನಿ ನೋಡೋಣ.
ನಿಮ್ಮ ನೆಚ್ಚಿನ ಕನ್ನಡಪ್ರಭ ಇವತ್ತು ಹಲವು ವಿಶೇಷ ಸುದ್ದಿಗಳನ್ನು ಹೊತ್ತು ತಂದಿದೆ. ಮೊದಲ ಪುಟದಲ್ಲಿ ಪೆಟ್ರೋಲ್ ಬೆಲೆ ಏರಿಕೆ ವಿರೋಧಿಸಿ ಕರೆ ನೀಡಿದ್ದ ಭಾರತ್ ಬಂದ್ ಎಫೆಕ್ಟ್ ಏನಾಯಿತು ಎಂಬುದರ ಬಗ್ಗೆ ಲೀಡ್ ಸುದ್ದಿ ಇದೆ. ಇದಕ್ಕೆ ಭಾಗಶಃ ಬಂದ್ ಎಂಬ ತಲೆಬರಹ ನೀಡಲಾಗಿದೆ. ಇನ್ನು ಮೊದಲ ಪುಟದಲ್ಲಿ ಸಿದ್ದರಾಮಯ್ಯ ಆಕ್ರೋಶ, ರಾಜೀನಾಮೆ ನಿರ್ಧಾರ ಎಂಬ ತಲೆಬರಹದಡಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ನೀಡದಿದ್ದಕ್ಕೆ ಸಿದ್ದರಾಮಯ್ಯ ವಿಪಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಗ್ಗೆ ವಿವರವಾದ ವರದಿ ಇದೆ. 5ನೇ ಪುಟದಲ್ಲಿ ಯುವ ಕೈ ಕಾರ್ಯಕಾರಿಣಿಯಲ್ಲಿ ಚುನಾವಣೆಯೇ ವಿಷಯ ಎಂಬ ತಲೆಬರಹದಡಿಯಲ್ಲಿ ಹುಬ್ಬಳ್ಳಿಯಲ್ಲಿ ನಡೆಯುತ್ತಿರುವ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಕಾರ್ಯಕಾರಿಣಿ ಬಗ್ಗೆ ವಿವರವಾದ ವರದಿ ಪ್ರಕಟಿಸಲಾಗಿದೆ. ಪುಟ 7ರಲ್ಲಿ ಪೆಟ್ರೋಲ್ನ ಸುಡು ಸತ್ಯಗಳು ಎಂಬ ತಲೆಬರಹದಡಿಯಲ್ಲಿ ಪೆಟ್ರೋಲ್ ಬೆಲೆ ಹೆಚ್ಚಳ ಕುರಿತಾದ ವಿಶೇಷ ಲೇಖನ ಪ್ರಕಟವಾಗಿದೆ. ವೀಕ್ಷಕರೇ, ಇವಿಷ್ಟೇ ಅಲ್ಲ, ಇವತ್ತಿನ ಸಂಚಿಕೆಯಲ್ಲಿ ಇನ್ನು ಹಲವು ವಿಶೇಷ ಲೇಖನಗಳು, ಕುತೂಹಲ ಭರಿತ ಸುದ್ದಿಗಳಿವೆ. ತಪ್ಪದೆ ಕನ್ನಡಪ್ರಭ ಓದಿ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಇವಿಷ್ಟು ಕನ್ನಡಪ್ರಭದ ಹೈಲೈಟ್ಸ್ಗಳಾಯಿತು. ಇನ್ನು ಕರ್ನಾಟಕದಲ್ಲಿ ಗೋಲ್ಡ್ ರೇಟ್ ಎಷ್ಟಾಗಿದೆ ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 27,310 ರೂಪಾಯಿ, 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 30,100 ರೂಪಾಯಿ. ಇವತ್ತು ಸಾಕಷ್ಟು ಸಿನಿ ಸುದ್ದಿಗಳು ಬಾಕಿ ಇವೆ, ಅದನ್ನೆಲ್ಲ ನೋಡೋಣ ಒಂದು ಪುಟ್ಟ ವಿರಾಮದ ನಂತರ.